ನಮಸ್ಕಾರ ವೀಕ್ಷಕರೇ, ನಾನು ಅನಿತಾ ರೇರಿದಿಂದ ಮಾತಾಡ್ತಾ ಇರೋದು, ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್. ಬನ್ನಿ ಇವತ್ತು ಯಾವ ಒಂದು ಹೊಸ ವಿಚಾರದ ಬಗ್ಗೆ ಈ ಚಾನಲ್ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ತಾಯಂದಿರು ಎದೆ ಹಾಲು ಕುಡಿಸುವಾಗ ಕೆಲವೊಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಅದರಲ್ಲಿ ಬಹುಮುಖ್ಯವಾದದ್ದು ಅಂತ ಹೇಳಿದ್ರೆ ಇನ್ವರ್ಟೆಡ್ ಅಥವಾ ರಿಟ್ರಾಕ್ಟೆಡ್ ನಿಪ್ಪಲ್ ಅಂತ ಹೇಳ್ತೀವಿ. ಇದೇನಂತ ಹೇಳಿದ್ರೆ ಹುದುಗಿ ಹೋಗಿರುವ ಎದೆ ತೊಟ್ಟು ಅಂತ. ಈ ತರ ಎದೆ ತೊಟ್ಟಿದ್ದಾಗ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ ತಾಯಂದಿರು. ಅದು ಮೈಲ್ಡ್ ಮತ್ತೆ ಮಾಡರೇಟ್ ಆಗಿದ್ದಾಗ ಮಗುನೇ ಅದು ಫೀಡ್ ತಗೊಳ್ತಾ ಸರಿ ಮಾಡುತ್ತೆ. ಸಿವಿಯರ್ ರಿಟ್ರಾಕ್ಟೆಡ್ ನಿಪ್ಪಲ್ ಇದ್ದಾಗ ಅದನ್ನ ಕೆಲವೊಂದು ಮೆಥಡ್ಗಳಿಂದ ಸರಿ ಮಾಡಬೇಕಾಗುತ್ತೆ. ಹಾಗಿದ್ರೆ ಇನ್ವರ್ಟೆಡ್ ನಿಪ್ಪಲ್ ಯಾವ ತರ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ. ಇದು ಸಹಜವಾದ ಎದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎದೆ ತೊಟ್ಟು ಸರಿಯಾಗಿದೆ, ಮಗುಗೆ ಹಾಲು ಕುಡಿಯೋಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ರಿಟ್ರಾಕ್ಟೆಡ್ ನಿಪ್ಪಲ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ವ್ಯತ್ಯಾಸ. ಎದೆ ತೊಟ್ಟು ಒಳಗಡೆಗೆ ಹುದುಗಿ ಹೋಗಿರುತ್ತೆ, ಎದೆ ತೊಟ್ಟು ಇರುತ್ತೆ ಒಳಗಡೆ ಹೋಗಿರುತ್ತೆ. ಅಂದ್ರೆ ಕೆಲವೊಂದು ಲಿಗಮೆಂಟ್ಸ್ಗಳಿಂದ ಒಳಗಡೆ ಹೇಳ್ಕೊಂಡಿರುತ್ತೆ. ಸೊ ಇದಕ್ಕೆ ನಾವು ಕೆಲವೊಂದು ಮೆಥಡ್ಗಳಿಂದ ಸರಿ ಮಾಡಬೇಕಾಗುತ್ತೆ. ಇದು ಖಂಡಿತವಾಗೂ ಸರಿಯಾಗುತ್ತೆ, ಯಾವುದೇ ತಾಯಂದ್ರು ಭಯ ಪಡಬೇಕಾಗಿಲ್ಲ. ಈ ತರ ಇದೆ, ನಾನು ಯಾವ ತರ ಎದೆ ಹಾಲು ಕುಡಿಸ್ಬೇಕು ಅಂತ ಇದನ್ನ ಒಂದು ವಾರದಲ್ಲಿ ಸರಿ ಮಾಡಬಹುದು. ನೋಡಿ, ಇದು 10 ml ಸಿರಿಂಜು. ಈ 10 ml ಸಿರಿಂಜ್ ತಗೊಂಡ್ಬಿಟ್ಟು ಇನ್ವರ್ಟೆಡ್ ನಿಪ್ಪಲ್ನ ಹೇಗೆ ಸರಿ ಮಾಡೋದು ಅಂತ ನೋಡೋಣಂತೆ. ಈ ಸಿರಿಂಜಲ್ಲಿ ಏನ್ ಮಾಡಬೇಕು, ಈ ನೀಡಲ್ ಪಾರ್ಟ್ನ ತೆಗೆದು ಬಿಡಬೇಕು. ಇದು ನಮಗೆ ಯೂಸ್ ಇಲ್ಲ. ನಂತರ ಇದನ್ನ ತಗೋಬೇಕು. ಇದು ತಗೊಂಡು ಈ ಪ್ಲಂಜರ್ನ ಈ ತರ ತೆಗೀರಿದಿಲ್ಲ. ಇದು ತೆಗೆದ್ಬಿಟ್ಟು ಇಲ್ಲೇನಿರುತ್ತಲ್ಲ ನೀಡಲ್ ಹಾಕೋ ಪಾರ್ಟ್ ಏನಿರ್ತದಲ್ಲ, ಇದನ್ನ ಕಟ್ ಮಾಡಿ ಶಾರ್ಪ್ ಆದ ಬ್ಲೇಡು ಅಥವಾ ಯಾವ್ದಾರು ಇನ್ಸ್ಟ್ರೂಮೆಂಟ್ ಇದೆ ಕಟ್ ಮಾಡಿ ಇದನ್ನ ತೆಗೆದ್ಬಿಡಬೇಕು. ಇದು ತೆಗೆದು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ತೆಗೆದ್ಮೇಲೆ ಈ ರೀತಿ ಆಗುತ್ತೆ, ಹೌದಾ? ಇಲ್ಲಿ ತೆಗೆದಿದ್ದಿದೆ ನೋಡಿ. ಈ ತರ ತೆಗೆದ್ಬಿಟ್ಟು ಇದನ್ನ ಈ ತರ ಹಾಕಿದ್ರೆ ನೋಡಿ, ಇದು ಗಾಯ ಆಗೋ ಸಾಧ್ಯತೆ ಇರುತ್ತೆ ತಾಯಂದ್ರಿಗೆ. ಈ ತರ ಹಾಕಬಾರ್ದು, ಇದು ಒತ್ತುತ್ತೆ. ಸೊ ಇದು ಎಡ್ಜಸ್ಟ್ ಶಾರ್ಪ್ ಇರುತ್ತೆ. ಇದನ್ನ ತೆಗೆದ್ಬಿಟ್ಟು ಪ್ಲಂಜರ್ನ ಈ ಕಡೆ ಪಾರ್ಟಿಂದ ಇಲ್ಲಿ ಹಾಕಿಬಿಟ್ರೆ ಇದು ನೋಡಿ ಸರ್ಫೇಸು ಸಾಫ್ಟ್ ಆಗಿರುತ್ತೆ. ಸೊ ಈ ಭಾಗನ ಏನು ಮಾಡಬೇಕು, ತಾಯಿ ಎದೆಗೆ ಅಂದರೆ ನಿಪ್ಪಲ್ ಎಲ್ಲಿರುತ್ತಲ್ಲ ಆ ಭಾಗದಲ್ಲಿ ಈ ಥರ ಹಾಕಬೇಕು. ಹಾಕಿ ನಿಧಾನವಾಗಿ ಈ ಥರ ಹಿಂದಕ್ಕೆ ಎಳಿಬೇಕು. ನೋಡಿ ಗೊತ್ತಾಗುತ್ತೆ, ಚರ್ಮ ಈ ಥರ ಮುಂದೆ ಬರ್ತಾ ಇದೆ, ಹೌದ್ರಾ? ಇದು ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಿಟ್ರಾಕ್ಟೆಡ್ ನಿಪ್ಪಲು ಕರೆಕ್ಷನ್ ಆಗುತ್ತೆ. ಇವಾಗ ಜಸ್ಟ್ ನೋಡಿ, ನೀವು ಈ ಥರ ಇದೆಲ್ಲ ಎದೆಗೆ ಹಾಕಿ ತೋರಿಸ್ತೀನಿ. ಈ ಥರ ನಿಪ್ಪಲಿರೋ ಪಾರ್ಟಲ್ಲಿ ಈ ಥರ ಹಾಕಿ ಈ ಥರ ಎಳಿಬೇಕಾಗತ್ತೆ. ಇದನ್ನು ಮಾಡ್ತಾ ಏನಾಗುತ್ತೆ, ಒಳಗಡೆ ಹುದುಗಿರುವಂತಹ ಎದೆ ತೊಟ್ಟು ಹೊರಗಡೆ ಬರ್ತಾ ಹೋಗುತ್ತೆ. ಅದು ಹೊರಗಡೆ ಬಂದಾಗ ಹಾಗೆ ಮಗು ಕುಡಿಸ್ತಾ ಹೋದಾಗ ಇದು ಸಂಪೂರ್ಣವಾಗಿ ಬೇರೆ ಅಂದರೆ ನಾರ್ಮಲ್ ಆಗಿರುವಂತಹ ಎದೆ ತೊಟ್ಟು ಯಾವ ಥರ ಇರುತ್ತಲ್ಲ ಇದೇ ಥರ ಶೇಪ್ಗೆ ಬರುತ್ತೆ. ಇದು ಕರೆಕ್ಷನ್ ಆಗಲಿಕ್ಕೆ ಒಂದು ವಾರ ಬೇಕಾಗುತ್ತೆ. ಆನಂತರ ಇದನ್ನು ಯಾರು ಮಾಡಬೇಕು, ಸಿರಿಂಜ್ ಮೆಥಡನ್ನು ಸ್ಟಾಫ್ ನರ್ಸ್ ಮಾಡಬೇಕಾ, ಡಾಕ್ಟರ್ಸ್ ಮಾಡಬೇಕಾ, ಕೌನ್ಸಿಲರ್ಸ್ ಮಾಡಬೇಕಾ, ಯಾರು ಮಾಡಬೇಕು ಅಂತ ಹೇಳಿದ್ರೆ ಯಾರು ಮಾಡೋದಲ್ಲ, ಇದನ್ನು ತಾಯಂದ್ರೆ ಮಾಡ್ಕೋಬೇಕಾಗತ್ತೆ. ತಾಯಂದ್ರಿಗೆ ನಾನೇನು ತೋರಿಸ್ಕೊಟ್ಟಿದ್ದೀನಲ್ಲ ಈ ಥರ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಪೇನ್ ಟಾಲರೆನ್ಸು ಒಬ್ಬೊಬ್ರಿಗೆ ಒಂದೊಂದು ಥರ ಆಗುತ್ತೆ. ಕೆಲವ್ರಿಗೆ ಇದು ಹಾಕಿ ಸ್ವಲ್ಪ ಎಳಿದ ತಕ್ಷಣ ಅಮ್ಮ ಅಂತ ಕಿರ್ಚ್ಬೋದು, ನೋವಾಗ್ಬೋದು. ಇನ್ನು ಕೆಲವ್ರಿಗೆ ಇಷ್ಟುದ್ದ ಬಂದರೂ ಕೂಡ ನೋವಾಗದೇ ಇರ್ಬೋದು. ಸೊ ಅದಕ್ಕೆ ತಾಯಂದ್ರೆ ಯಾಕೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇದು ಮಾಡಿಕೊಂಡು ಯಾವಾಗ ಪೇಯ್ನ್ ಅಂತ ಅನಿಸುತ್ತೆ ಸ್ಟಾಪ್ ಮಾಡಬೇಕು. ಸೊ ಅದು ಅವ್ರದ್ದು ಪೇನ್ ಟಾಲರೆನ್ಸ್ ಅಷ್ಟೇ, ಅಷ್ಟು ಬರುತ್ತಲ್ಲ ಅಷ್ಟೇ ಮಾಡ್ತಾ ಈ ಥರ ಮಾಡ್ತಾ ಏನಾಗುತ್ತೆ, ನಿಪ್ಪಲ್ ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ. ಡೆಫಿನೆಟ್ ಆಗಿ ಅಂದರೆ 100% ನಿಪ್ಪಲ್ ಕರೆಕ್ಷನ್ ಆಗುತ್ತೆ ಇದರಿಂದ. ಸೊ ಸಹಜವಾಗಿ ಎದೆ ಹಾಲನ್ನು ಕುಡಿಸ್ತಾ ಹೋಗ್ಬೋದು. ಹಾಗಿದ್ರೆ ಇಷ್ಟು ಸರಳವಾದ ಒಂದು ವಿಧಾನವನ್ನು ತೋರಿಸ್ಕೊಟ್ಟಿದ್ದು ಯಾರು, ಇದರ ಇನ್ವೆಂಟರ್, ಇದನ್ನ ಸಂಶೋಧನೆ ಮಾಡಿದವರು ಯಾರು ಅಂತ ಹೇಳಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಮಧ್ಯ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂತಹ ಬಾಪೂಜಿ ಮಕ್ಕಳ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇದೆ. ಬಾಪೂಜಿ ಚೈಲ್ಡ್ ಹೆಲ್ತ್ ಇನ್ಸ್ಟಿಟ್ಯೂಟ್ ಅಂಡ್ ರಿಸರ್ಚ್ ಸೆಂಟರ್. ಈ ಸೆಂಟರ್ನ ಫೌಂಡರ್ ಕಮ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ನಿರ್ಮಲಾ ಕೇಸರಿ ಮೇಡಮ್ ಅವರು ಇದನ್ನ ಇನ್ವೆಂಟ್ ಮಾಡಿದ್ದು, ಸಿರಿಂಜ್ ಮೆಥಡನ್ನು. ಅವರು ತಾಯಂದ್ರೆಲ್ಲ ಹಾಲು ಕುಡಿಸುವಾಗ ಕಷ್ಟ ನೋಡಿಬಿಟ್ಟು ತುಂಬ ಸರಳವಾಗಿ ಇದನ್ನು ಯಾವ ರೀತಿ ಸರಿ ಮಾಡ್ಬೋದು ಅಂತ ಹೇಳಿಬಿಟ್ಟು ಸರಿ ಮಾಡಿದರು. ಇಂದು ಡಾಕ್ಟರ್ ನಿರ್ಮಲಾ ಕೇಸರಿ ಮೇಡಮ್ ಅವರು ನಮ್ಮ ಜೊತೆ ಇಲ್ಲದೇ ಇರಬಹುದು ದೈಹಿಕವಾಗಿ, ಬಟ್ ಅವರು ಮಾಡಿದಂಥ ಸಾಧನೆ ಆಗಿರ್ಬೋದು, ಚಿಕ್ಕ ಇಂಥ ಮೆಥಡ್ಗಳಾಗಿರ್ಬೋದು, ಇವೆಲ್ಲದ್ರ ಮೂಲಕ ಅವರಿನ್ನೂ ಎಲ್ಲರ ಜೊತೆಗೂ ಜೀವಂತವಾಗಿದ್ದಾರೆ ಅಂತ ಭಾವನೆ ಬರುತ್ತೆ. ಸೊ ಇದನ್ನು ಮಾಡಿ ಯಾವ ತಾಯಂದ್ರೆ ಇದರಿಂದ ಎಲ್ಲ ಲಾಭವನ್ನು ಪಡ್ಕೊಂಡಿದ್ದಾರೋ, ಎಲ್ಲ ಚೆನ್ನಾಗಾಗಿದ್ದು, ಅದರ ಕ್ರೆಡಿಟ್ ಎಲ್ಲ ಖಂಡಿತವಾಗೂ ಡಾಕ್ಟರ್ ನಿರ್ಮಲಾ ಕೇಸರಿ ಮೇಡಮ್ಗೆ ಸೇರುತ್ತೆ. ನೋಡಿದ್ವಲ್ಲ ವೀಕ್ಷಕರೀಗ ಇನ್ವರ್ಟೆಡ್ ನಿಪ್ಪಲ್ನ ಯಾವ ರೀತಿ ಕರೆಕ್ಷನ್ ಮಾಡ್ಬೋದು ಅಂತೇಳಿ ಕಲ್ತ್ಕೊಂಡ್ವಿ. ಸೊ ಇದು ನೋಡ್ಬಿಟ್ಟು ಕೂಡ ಕೆಲವರಿಗೆ ಕನ್ಫ್ಯೂಷನ್ ಆಗ್ಬೋದು, ಸಣ್ಣ ಪುಟ್ಟ ಕನ್ಫ್ಯೂಷನ್ ಆಗ್ಬೋದು. ಸೊ ಏನಾರ ಕನ್ಫ್ಯೂಷನ್ ಆಗಿರ್ಬೋದು, ಬಟ್ ಬೇರೆ ಏನಾರ ಪ್ರಾಬ್ಲಮ್ ಆಗಿರ್ಬೋದು, ಫೀಡಿಂಗ್ ಪ್ರಾಬ್ಲಮ್ ಇರ್ಬೋದು. ಇದೇನೇ ಇದ್ರೂ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಥವಾ ಕಾಲ್ ಕೂಡ ಮಾಡ್ಬೋದು. ನಾನು ಆನ್ಲೈನ್ ಕೂಡ ಕೌನ್ಸಿಲಿಂಗ್ ಮಾಡ್ತಾ ಇದ್ದೀನಿ.
ಸೊ ಹಾಗೇನೇ ಇದು ಯಾರ್ಯಾರಿಗೆ ಅವಶ್ಯಕತೆ ಇದೆ ಆ ತಾಯಂದ್ರಿಗೆ ಗರ್ಭಿಣಿಯರಿಗೆಲ್ಲನೂ ಕೂಡ ಇದನ್ನು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬರುವಂತಹ ವಿಡಿಯೋಗಳು ಅತಿ ಶೀಘ್ರದಲ್ಲಿ ನಿಮಗೆ ತಲುಪ್ತಾ ಹೋಗುತ್ತೆ. ಸೊ ಹಾಗಿದ್ರೆ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ.